ನಮ್ಮಲ್ಲಿ ಎಂತೆಂಥ ಜನರಿರ್ತಾರೆ ನೋಡಿ. ನಮ್ಮ ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಕಲಿ ಡಾಕ್ಟರ್ಸ್ಗಳ ಹಾವಳಿ ಮಿತಿ ಮೀರ್ತಾ ಇದೆ. ಎಲ್ಲಿವರೆಗೂ ಅಂತಂದ್ರೆ ಗಲ್ಲಿಯಲ್ಲೂ ಕೂಡ ನಾನು ಡಾಕ್ಟರ್ ಅಂತ ಹೇಳ್ಕೊಂಡು ಒಂದು ಪುಟ್ಟ ಕ್ಲಿನಿಕ್ ಅನ್ನು ಮಾಡಿಕೊಂಡು ಒಂದಷ್ಟು ರೋಗಿಗಳಿಗೆ ಅವರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಒಬ್ಬರಿಗೆ ಜ್ವರ ಬಂತು ಅಂತಂದ್ರೆ ಇಂಥ ಮೆಡಿಸಿನ್ ಕೊಟ್ರೆ ಕ್ಯೂರ್ ಆಗುತ್ತೆ ಅನ್ನುವಂಥದ್ದು ಸಾಮಾನ್ಯ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ. ಸೊ ಇಂಥದ್ದೇ ಕೆಲವೊಂದು ಟ್ಯಾಕ್ಟಿಕ್ಸ್ಗಳನ್ನ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಂಡು ನಕಲಿ ವೈದ್ಯರ ಹಾವಳಿ ಮಿತಿ ಮೀರ್ತಾ ಇದೆ. ಎಸ್ಪೆಷಲಿ ನಕಲಿ ವೈದ್ಯರು ಹಳ್ಳಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ, ಹಳ್ಳಿ ಜನರನ್ನೇ ಟಾರ್ಗೆಟ್ ಮಾಡ್ತಾರೆ. ಅವರಿಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ನಕಲಿ ಸರ್ಟಿಫಿಕೇಟ್ ಯಾವುದು ಅಸಲಿ ಸರ್ಟಿಫಿಕೇಟ್ ಯಾವುದು ಅನ್ನೋಂಥದ್ದು ಗೊತ್ತಾಗೋಲ್ಲ. ಸೊ ಹಾಗಾಗಿ ನಕಲಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗೋದು ಅಥವಾ ಅವರಿಗೆ ನಾನು ಡಾಕ್ಟರ್ ಅನ್ನೋಂಥದ್ದು ಪೋರ್ಟ್ರೇಟ್ ಮಾಡ್ಕೊಂಡು ಚಿಕ್ಕ ಮಟ್ಟಿಗೆ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡ್ಕೊಂಡು ಅವರಿಗೆ ಟ್ರೀಟ್ಮೆಂಟ್ ಮಾಡ್ಕೊಡುವಂತಹ ಕೆಲಸವನ್ನ ಈ ನಕಲಿ ವೈದ್ಯರು ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲೊಬ್ಬ ಅಸಲಿ ವೈದ್ಯ ನಾನು ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಆತನ ಪ್ರಯತ್ನ ವಿಫಲ ಆಗ್ಬಿಟ್ಟು ಆತ ತನ್ನ ಕಾಲನ್ನ ತಾನೇ ಕಟ್ ಮಾಡ್ಕೊಂಡಿದ್ದಾನೆ. ಹೌದು, ಶಾಕ್ ಆಗಬೇಡಿ, ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. News18 ಕನ್ನಡವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಸೂರಜ್ ಭಾಸ್ಕರ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಈತನಿಗೆ ಚಿಕ್ಕ ವಯಸ್ಸಿಂದಲೂ ಕೂಡ ನಾನೊಬ್ಬ ಡಾಕ್ಟರ್ ಆಗಬೇಕು, 4 ಜನ ನನ್ನನ್ನು ಗುರುತಿಸಬೇಕು, 4 ಜನರಿಗೆ ನಾನು ಸೇವೆಯನ್ನ ಮಾಡಬೇಕು, ನಾನು ಒಂದಷ್ಟು ರೋಗಿಗಳ ಜೀವನವನ್ನ ಚೇಂಜ್ ಮಾಡಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳನ್ನ ಆತ ಹೊಂದಿರ್ತಾನೆ. ಸತತವಾಗಿ ಪ್ರಯತ್ನಗಳನ್ನು ಕೂಡ ಪಡ್ತಾ ಇರ್ತಾನೆ. ನೀಟ್ ಎಕ್ಸಾಮ್ ಬರೀತಾನೆ, ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಗಿಟ್ಟಿಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ನೀಟ್ ಎಕ್ಸಾಮ್ ಬರೀತಾನೆ. ನೀಟ್ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾನೆ, ಮತ್ತೊಂದು ಸರ್ತಿ ಬರೀತಾನೆ, ಮತ್ತೊಂದು ಸರ್ತಿ ಫೇಲ್ ಆಗ್ತಾನೆ. ಹೀಗೆ 4 ರಿಂದ 5 ಬಾರಿ ಸತತ ಪ್ರಯತ್ನವನ್ನ ಪಡ್ತಾನೆ ಇರ್ತಾನೆ. ನೀಟ್ ಎಕ್ಸಾಮ್ ಅನ್ನ ಬರೀತಾನೆ, ಅದರಲ್ಲೂ ಕೂಡ ಫೇಲ್ಯೂರ್ ಕಾಣ್ತಾನೆ. ಸೊ ಈಗ ಆತನಿಗೆ ಬೇರೆ ದಾರಿ ತೋಚೋದಿಲ್ಲ. ಏನ್ ಮಾಡಬೇಕು, ಯಾಕಾಗಿ ಹಿಂಗ ಆಗ್ತಾ ಇದೆ ನನಗೆ, ಯಾಕೆ ನಾನು ಫೇಲ್ ಆಗ್ತಾ ಇದ್ದೀನಿ, ಸಕ್ಸಸ್ ಆಗೋದಿಲ್ವಾ? ಹಾಗಾದ್ರೆ ನನ್ನ ಚಿಕ್ಕ ವಯಸ್ಸಿನಿಂದಲೂ ನಾನು ಕಾಣಿಸ್ತಿರುವಂತಹ ಒಂದು ಡಾಕ್ಟರ್ ಕನಸು ನನಸು ಆಗೋದಿಲ್ವಾ? ಹಾಗಾದ್ರೆ ನಾನು ಏನಾದ್ರೂ ಮಾಡೋರು ಪರವಾಗಿಲ್ಲ, ನಾನೊಂದು ಡಾಕ್ಟರ್ ಆಗ್ಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನ ರೂಪಿಸ್ತಾನೆ. ಈಗ ಸ್ಟ್ರೈಟ್ ದಾರಿಯಲ್ಲಂತೂ ಹೋಗೋಕ್ಕಾಗೋದಿಲ್ಲ, ಅಡ್ಡ ದಾರಿ ಹಿಡ್ಕೊಂಡಾದ್ರೂ ನಾನು ಡಾಕ್ಟರ್ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಟ್ಟಿನಲ್ಲಿ ಅವನಿಗೆ ಒರಿಜಿನಲ್ ಡಾಕ್ಟರ್ ಆಗಬೇಕು, ಪ್ಯೂರ್ಲಿ ಸರ್ಟಿಫೈಡ್ ಡಾಕ್ಟರ್ ಆಗಬೇಕು ಅನ್ನೋಂಥ ಕನಸು ಆತನದ್ದು. ಸೊ ಹಾಗಾಗಿ ನೇರ ದಾರಿಯಲ್ಲಿ ಹೋದ್ರೆ ನಂಗೆ ಇದು ಆಗೋದಿಲ್ಲ ಅಂತ ಹೇಳ್ಕೊಂಡು ಅಡ್ಡ ದಾರಿ ಹಿಡಿತಾನೆ ಅಂತಂದ್ರೆ ನಕಲಿ ಡಾಕ್ಟ್ರು, ನಕಲಿ ಸರ್ಟಿಫಿಕೇಟ್ ಇವನು ಮಾಡೋದಲ್ಲ, ಬದಲಾಗಿ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಗಿಟ್ಟಿಸಿಕೊಳ್ಳುವಂಥ ಸಲುವಾಗಿ ಒಂದು ಸ್ಟ್ರಾಟಜಿಯಲ್ಲಿ ಟ್ರೈ ಮಾಡ್ತಾನೆ. ಏನಪ್ಪಾ ಅಂತಂದ್ರೆ ತನಗೆ ತಾನೇ ಹಾನಿಯನ್ನ ಮಾಡ್ಕೊಳ್ತಾನೆ. ಸೊ ಒಂದು ಮೆಡಿಕಲ್ ಕಾಲೇಜು ಅಥವಾ ಯಾವುದೋ ಒಂದು ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಇಂಥದ್ದೇ ಒಂದು ಕೆಟಗರಿ ಅನ್ನುವಂಥದ್ದು ಇರುತ್ತೆ. ಇಂಥದ್ದೇ ಕೆಟಗರಿಯಲ್ಲಿ ಇಂಥದ್ದೇ ಒಂದು ಕೋಟಾದ ಅಡಿಯಲ್ಲಿ ಇಂತಹ ವಿದ್ಯಾರ್ಥಿಗಳಿಗೆ ಸೀಟನ್ನು ಕೊಡುವಂಥದ್ದು ಇರುತ್ತೆ. ಅದೇ ರೀತಿ ಅಂಗವಿಕಲ ಕೋಟಾದಲ್ಲಿ ಕೂಡ ಕೆಲವೊಂದು ಫೀಲ್ಡ್ಗಳಲ್ಲಿ ಸೀಟನ್ನು ಕಾಯ್ದಿರಿಸ್ತಾರೆ. ಅದೇ ರೀತಿ ಮೆಡಿಕಲ್ ಕಾಲೇಜುಗಳಲ್ಲೂ ಕೂಡ ಅಂಗವಿಕಲರಿಗೋಸ್ಕರನೇ ಅಂತಾನೆ ಅಂಗವಿಕಲ ಕೋಟಾದಡಿಯಲ್ಲಿ ಒಂದಷ್ಟು ಸೀಟ್ಗಳನ್ನು ಇಟ್ಟಿರ್ತಾರೆ. ಈತ ಅದ್ರ ಮೇಲೆ ಕಣ್ಣು ಹಾಕ್ತಾನೆ. ಅಂಗವಿಕಲ ಕೋಟದ ಮೂಲಕ ನಾನು ಸೀಟನ್ನು ಗಿಟ್ಟಿಸ್ಕೊಳ್ಬಹುದಲ್ವಾ ಅಂತ ಯೋಚನೆ ಮಾಡ್ತಾನೆ. ಅಂಗವಿಕಲ ಕೋಟದಲ್ಲಿ ಸೀಟನ್ನು ಗಿಟ್ಟಿಸ್ಕೊಳ್ಬೇಕು ಅಂತಂದ್ರೆ ಈತ ಅಂಗವಿಕಲ ಆಗಿರ್ಬೇಕು. ಬಟ್ ಈತಂದು ಎಲ್ಲಾ ಪಾಠು ಕೂಡ ಸರಿ ಇದೆಯಲ್ವಾ, ಏನಾದ್ರೂ ಒಂದು ಪಾರ್ಟ್ ಮೈನಸ್ ಆಗ್ಬೇಕಲ್ವಾ, ಯಾವುದೋ ಒಂದು ಅಂಗ ವೈಫಲ್ಯ ಆಗ್ಬೇಕಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಈತ ತನ್ನ ಕಾಲನ್ನ ತಾನೇ ಕಟ್ ಮಾಡ್ಕೊಳ್ತಾನೆ. ತನ್ನ ಕಾಲನ್ನೇ ತಾನು ಕಟ್ ಮಾಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾನೆ, ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾನೆ, ಒಂದು ಕಾಲಲ್ಲಿ ಸಮಸ್ಯೆಯನ್ನ ತರ್ತಾನೆ, ನಾನು ಅಂಗವಿಕಲ ಅನ್ನುವಂಥದ್ದನ್ನ ಪೋರ್ಟ್ರೇಟ್ ಮಾಡ್ತಾನೆ. ಅದೇ ರೀತಿ ಸೀಟ್ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಕಾಲೇಜ್ನ ಆಡಳಿತಾಧಿಕಾರಿಗಳ ಮುಂದೆ ಹೋಗ್ತಾನೆ, ಇದರಲ್ಲೆಲ್ಲ ಹೇಳ್ತಾನೆ. ಬಟ್ ಅಲ್ಲಿ ಏನೋ ಸಂಶಯ ವ್ಯಕ್ತವಾಗುತ್ತೆ. ಈತ ಯಾಕೆ ತನಗೆ ತಾನೇ ಹಾನಿ ಮಾಡ್ಕೊಂಡ, ಏನಾಗಿರಬಹುದು? ಇತ್ತೀಚೆಗೆ ಮೆಡಿಕಲ್ ಸರ್ಟಿಫಿಕೇಟ್ ಇರಬಹುದು, ಇದನ್ನೆಲ್ಲ ಚೆಕ್ ಮಾಡಿದಾಗ ಇದು ಹಳೇ ಪ್ರಾಬ್ಲಮ್ ಅಲ್ಲ, ಅಂದ್ರೆ ವೈಫಲ್ಯ ಅಂತಂದಕ್ಷಣ ಹುಡ್ದಾಗಿಂದಲೂ ಆ ಸಮಸ್ಯೆ ಇದ್ದೇ ಇರುತ್ತೆ ಅವರಿಗೆ. ಸೊ ಇಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇದು ಇತ್ತೀಚೆಗೆ ಆಗಿರುವಂತಹ ಒಂದು ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಕಂಡು ಬರುತ್ತೆ. ಇತ್ತೀಚೆಗೆ ಆಗಿರುವಂತಹ ಗಾಯ ಅನ್ನುವಂಥದ್ದು ಕಂಡು ಬರುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗುತ್ತೆ, ಪೊಲೀಸರು ಚೆಕ್ ಮಾಡ್ತಾರೆ, ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಈತ ಫೇಕ್ ಸರ್ಟಿಫಿಕೇಟ್ ಅನ್ನ ಕ್ರಿಯೇಟ್ ಮಾಡಿದ್ದಾನೆ. ಅದ್ರ ಜೊತೆಗೆ ಈತನೇ ತನ್ನ ಕಾಲಿಗೆ ತಾನು ಗಾಯ ಮಾಡಿಕೊಂಡು ನನಗೆ ಅಂಗವಿಕಲ, ನಾನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀನಿ, ನಾನು ಅಂಗವಿಕಲ ಅನ್ನುವಂಥದ್ದನ್ನ ಪೋರ್ಟ್ರೇಟ್ ಮಾಡ್ತಾ ಇದ್ದಾನೆ. ಯಾಕಾಗಿ ಅಂತ ಅದನ್ನ ವಶಕ್ಕೆ ಪಡ್ಕೊಂಡು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಬಾಯಿ ಬಿಡ್ತಾನೆ. ಏನಪ್ಪಾ ಅಂತಂದ್ರೆ ಮೆಡಿಕಲ್ ಸೀಟ್ ಗಿಟ್ಟಿಸುವಂತಹ ಸಲುವಾಗಿ ನಾನು ಈ ರೀತಿ ನಾಟಕವನ್ನ ಆಡಿದೆ ಅಂತ ಹೇಳ್ತಾನೆ. ಗಮನಿಸ್ತಾ ಹೋಗ್ಬೋದು, ಸರ್ಕಾರ ಕೊಡುವಂತಹ ಒಂದಷ್ಟು ಸೌಲಭ್ಯಗಳನ್ನ ಕೆಲವರು ಯಾವ ರೀತಿ ದುರ್ಬಳಕೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಇದೇ ರೀತಿ ವ್ಯಕ್ತಿಗಳು ಸರ್ಕಾರ ಕೊಡುವಂತಹ ಈ ರೀತಿಯ ಸೌಲಭ್ಯಗಳನ್ನ ಇಷ್ಟೊಂದು ಜನರು ಇಷ್ಟೊಂದ್ರ ಮಟ್ಟಿಗೆ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರ ಅರ್ಹ ಫಲಾನುಭವಿಗಳ ಕತೆ ಏನಾಗಬೇಡ. ಫಾರ್ ಎಕ್ಸಾಂಪಲ್, ಈಗ ಮೆಡಿಕಲ್ ಕೋಟಾದಲ್ಲಿ ಒಂದು 5 ಸೀಟ್ಗಳು ಅಂಗವಿಕಲರಿಗೆ ಅಂತಾನೆ ಮುಡಿಪಾಗಿಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ 4 ಜನರು ಇದೇ ರೀತಿ ಫೂಲ್ ಮಾಡಿಕೊಂಡು ನಾನು ಅಂಗವೈಫಲ್ಯನಾಗಿದ್ದೀನಿ ಅಂತ ಹೇಳ್ಕೊಂಡು, ಅಂಗವಿಕಲ ಅಂತ ಹೇಳ್ಕೊಂಡು ಜಾಯಿನ್ ಆಯ್ತು ಅಂತಂದ್ರೆ ನಿಜವಾಗ್ಲೂ ಅಂಗವೈಫಲ್ಯ ಹೊಂದಿದಂತಹ ವಿದ್ಯಾರ್ಥಿಗಳ ಕತೆ ಏನು? ಅವರಿಲ್ಲಿ ಒಂದು ಸೀಟ್ಗಳನ್ನ ಪಡೆಯದೆ ಅವರು ಕೂಡ ಒಂದು ರೀತಿ ಡಿಪ್ರೆಷನ್ಗೆ ಒಳಗಾಗುವಂತಹ ಚಾನ್ಸಸ್ ಇದೆಯಲ್ವಾ? ಸೊ ಇದಕ್ಕೆಲ್ಲ
ಕಟ್ಟುನಿಟ್ಟಿನ ಕಡಿವಾಣ ಹಾಕಬೇಕಾಗಿದೆ. ಅದ್ರ ಜೊತೆಗೆ ಈತ ಏನೋ ಒಂದು ಡಾಕ್ಟರ್ ಆಗ್ಬೇಕು ಅಂತ ಹೋಗ್ಬಿಟ್ಟು ಏನೋ ಒಂದು ಆಸೆ ಆಕಾಂಕ್ಷೆಯನ್ನ ಮಾಡ್ಕೊಂಡು ಕಾಲನ್ನ ಕಟ್ ಮಾಡ್ಕೊಂಡು ಈಗ ಪೊಲೀಸರ ಅತಿಥಿಯಾಗಿ ಕಂಬಿ ಹಿಂದೆ ಕಂಬಿ ಎಣಿಸುವಂತಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.